ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ. ಸ್ಟೀಲ್ ಬ್ರಿಡ್ಜ್ ಕೈಬಿಡುವುದಕ್ಕೆ ಸಿಎಂ ಅಧಿಕೃತ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದಂತೆ ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನ ಕೈಬಿಡುವಂತೆ ಜಾರ್ಜ್ಗೆ ಸೂಚನೆಯನ್ನ ಅವರು ಕೊಟ್ಟಿದ್ದಾರಂತೆ. ಇನ್ನು ಉಕ್ಕಿನ ಸೇತುವೆ ರದ್ದತಿ ಬಗ್ಗೆ ಜಾರ್ಜ್ ಘೋಷಣೆ ಮಾಡ್ತಾ ಇದ್ದಂತೆ ಅಧಿಕೃತ ಘೋಷಣೆ ಕೂಡ ಹೊರಡಿಸ್ತಾರಂತೆ. ಎಲ್ಲ ಇಡೀ ಸಾರ್ವಜನಿಕರಿಗೆ ನಾವು ಈ ಒಂದು ಸಭೆ ಮೂಲಕ ಅವರಿಗೆ ಒಂದು ವಿನಂತಿ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಏನಾಗಿದೆ, ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ನನಗೇನು ನಮ್ಮ ಅಧಿಕಾರಿಗಳಿದ್ದಾರೆ ಎಲ್ಲ ವಿಚಾರಗಳನ್ನು ಅವ್ರು ನೋಟ್ ಮಾಡಿದ್ದಾರೆ. ನಾನು ಅಧಿಕಾರಿಗಳು ಏನ್ ಹೇಳ್ತಾರೆ, ಯಾರು ಶಾಸಕರು ಸಂಸದರು ಏನು ವಿಚಾರ ಹೇಳಿದ್ದಾರೆ ಅದನ್ನೆಲ್ಲ ದಯವಿಟ್ಟು ನೋಟ್ ಮಾಡಿಬಿಟ್ಟು ಅದ್ರ ವಿಚಾರದಲ್ಲಿ ಕ್ರಮ ತಗೋಬೇಕಾಗ್ತದೆ. ಅದು ನಿಮ್ಮ ಕರ್ತವ್ಯ. ಕ್ರಮ ತಗೊಂಡಿದ್ದನ್ನ ಆಕ್ಷನ್ ಟೇಕನ್ ಆಲ್ಸೋ ಅದನ್ನ ನೀವು ಇದನ್ನ ರಿಪೋರ್ಟ್ ಮಾಡ್ಲಿಕ್ಕೆ ರೆಡಿ ಆಗಿಬಿಟ್ಟು ಆಕ್ಷನ್ ಟೇಕನ್ ರಿಪೋರ್ಟ್ ಸಮೇತ ಕೊಡ್ಬೇಕಾಗ್ತದೆ. ಸಂಬಂಧಪಟ್ಟವರಿಗೆ ಅದನ್ನ ಕಳಿಸ್ಕೊಡ್ಲಿಕ್ಕೆ ನಾವು ಕ್ರಮ ತಗೋಬೇಕಾಗ್ತದೆ. ಇವತ್ತೇನಾಗಿದೆ, ನೀರು ವಿಚಾರದಲ್ಲಿ 2-3 ಇಂಪಾರ್ಟೆಂಟ್ ಇದೆ. ಎಲ್ಲರೂ ಜನರಲ್ ಆಗಿ ಮಾತಾಡಿದ್ದಾರೆ. ಏನಂತಂದ್ರೆ ಪ್ರೈವೇಟ್ ಬೋರ್ವೆಲ್ ಅವರು ಸಾಕಷ್ಟು ಮಾಡ್ತಾರೆ, ಪ್ರೈವೇಟ್ ಟ್ಯಾಂಕರ್ಸ್. ನನಗೆ ಏನ್ ಅನಿಸ್ತದೆ, ಒಂದೇ ಸತಿ ನಾವೇನಾದ್ರೂ ಪ್ರೈವೇಟ್ ಇದನ್ನ ನಿಲ್ಲಿಸಲಿಕ್ಕೆ ಹೋದ್ರೆ ಬಹುಶಃ ಅವರು ಸಮೇತ ಸಾಕಷ್ಟು ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಏನಾದರೂ ಅದನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗಿದ್ರೆ ಅವ್ರು ಪ್ರೈವೇಟ್ ಅವರಿಗೆ ದುಡ್ಡು ಕೊಟ್ಟುಬಿಟ್ಟು ಜನ ತಗೊಳ್ತಿದ್ದಾರೆ. ಅದರಿಂದ ಅದನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಎಲ್ಲಿ ಅವರು ಅದನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಜಾಸ್ತಿ ಚಾರ್ಜ್ಗಳು ಮಾಡ್ತಾ ಇದ್ದಾರೆ, ಅದ್ರ ವಿಚಾರದಲ್ಲಿ ನಾವು ಅದನ್ನ ಕ್ರಮ ತಗೊಳ್ಳಿಕ್ಕೆ BBMP ಇಂದ ಮತ್ತೆ ಬ್ಯಾಂಗ್ಳೂರ್ ವಾಟರ್ ಸಪ್ಲೈಯಿಂದ ಅದನ್ನ ಕ್ರಮ ತಗೊಳ್ಳಿಕ್ಕೆ ನಾನು ಹೇಳ್ತೀನಿ. ಎಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ. ಈಗ ಬೋರ್ವೆಲ್ ವಿಚಾರದಲ್ಲಿ ಇದು ಸಲಹೆ ಬಂದಿದೆ. ಕೆಲವರು ಏನ್ ಹೇಳಿದ್ರು, ಈ ಬೋರ್ವೆಲ್ ಅನ್ನ ಕೊರೆಯೋದನ್ನ ನಿಲ್ಲಿಸ್ಬೇಕಂತ ಹೇಳ್ತಾರೆ. ಇದೊಂದು ದೊಡ್ಡ ಅಂತರ್ಜಲ ಇದಾಗಿ. ಮತ್ ಕೆಲವರು ಏನ್ ಹೇಳ್ತಾರೆ, ನಮ್ಮ ಶಾಸಕರು ಅದರಲ್ಲಿ ಅವರು ಏನ್ ಹೇಳ್ತಾರೆ, ಹೆಚ್ಚಿಗೆ ಬೋರ್ವೆಲ್ ಬೇಕಾಗ್ತದೆ ಅಂತ. ಯಾಕಂದ್ರೆ ನಾನು ಶಾಸಕನಾಗಿ ನನಗೂ ಗೊತ್ತಿದೆ, ನಮ್ಮ ಮಂತ್ರಿಗಳಿಗೂ ಗೊತ್ತಿದೆ, ಎಮರ್ಜೆನ್ಸಿಯಲ್ಲಿ ನಾವು ಕುಡಿಯೋ ನೀರು ಕೊಡ್ಬೇಕಾಗ್ತದೆ. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ಈಗ ನಮ್ಮ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ನಾನು ನವೆಂಬರಲ್ಲೇ ಮೀಟಿಂಗ್ ಮಾಡಿದ್ದೀನಿ. ನವೆಂಬರಲ್ಲೇ ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಎಕ್ಸಿಸ್ಟಿಂಗ್ ಬೋರ್ವೆಲ್ ರಿಪೇರಿ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಹೇಳಿದ್ದೀನಿ. ಮತ್ತೆ ಎಲ್ಲೆಲ್ಲಿ ಮಿನಿ ವಾಟರ್ ಟ್ಯಾಂಕ್ಗಳಿದೆ ಅದು ಸಮೇತ ಎಲ್ಲ ಕ್ಲೀನ್ ಮಾಡಿ ಇಡ್ಲಿಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ಓಪನ್ ವೆಲ್ಗಳಿದೆ ಅದ್ರ ಸಮೇತ ಕ್ಲೀನ್ ಮಾಡಿಬಿಟ್ಟು ಅದನ್ನ ಮೋಟರ್ ಅಳವಡಿಸುವಂತ ಕೆಲಸ ಕೋರ್ ಏರಿಯಾದಲ್ಲಿ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅವರು 110 ವಿಲೇಜಸ್ ಅಲ್ಲಿ BBMP ಅವರು ಆ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಕಾನ್ಫಿಡೆನ್ಸ್ ನನ್ಗೆ ಗೊತ್ತಿದೆ. ನಿಮಗೆ ನಮ್ಮ ಅಧಿಕಾರಿಗಳು ಕೆಲವು ರಾಂಗ್ ರಿಪೋರ್ಟ್ ಕೊಡ್ತಾ ಇದ್ದಾರೆ. ನನ್ನ ಕಾನ್ಫಿಡೆನ್ಸ್ ಅಲ್ಲಿ ಎಲ್ಲ ರಿಪೇರಿ ಆಗಿದೆ, ಎಲ್ಲ ನಡೀತಾ ಇದೆ. ನಾನು ಚೆಕ್ ಮಾಡಿದ್ರೆ ಹಲವಾರು ಬೋರ್ವೆಲ್ಗಳು ಇದಾಗ್ತಾರೆ. ಇನ್ನೊಂದೇನಾಗ್ತದೆ, ನೀರು ಕಡಿಮೆ, ವಾಟರ್ ಲೆವೆಲ್ ಕಡಿಮೆ ಇರುವಾಗ ಮೋಟರ್ಗಳು ಬರ್ನ್ ಆಗೋದು ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ಈಗಾಗಲೇ ಕೆಲವು ಹೊಸ ಮೋಟರ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಎಲ್ಲಿ ಬರ್ನ್ ಆದ್ರೆ ಇಮಿಡಿಯೇಟ್ ಆಗಿ ಇದನ್ನ ಚೇಂಜ್ ರಿಪ್ಲೇಸ್ ಮಾಡುವಂತ ಕ್ರಮ ತಗೊಳ್ಳಿಕ್ಕೆ ಹೇಳಿದ್ವಿ. ಇನ್ನೊಂದು ನನಗೆ ಎಲ್ಲ ನಮ್ಮ ಶಾಸಕ ಮಿತ್ರರಲ್ಲಿ ನಾನು ಮನವಿಗಳು ಮಾಡಿಕೊಡೋದು, ಎಲ್ಲ ಬೋರ್ವೆಲ್ಗೆಲ್ಲ ಸ್ಥಳೀಯರು ಯಾರಾದ್ರೂ ಆಪರೇಟ್ ಮಾಡ್ಲಿಕ್ಕೆ ಅವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಬೋರ್ವೆಲ್ ನೀರಿಲ್ಲದೆ ಮೋಟರ್ ಹೊಡ್ಬಿಟ್ರೆ ಬರ್ನ್ ಆಗ್ಬಿಡ್ತದೆ. ಅದರಿಂದ ಯಾರಿಗಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕಾಗ್ತದೆ. ಅದಕ್ಕೆ ನಮ್ಮ ಇಂಜಿನಿಯರ್ಗಳು ಅದರಲ್ಲಿ ಆಸಕ್ತಿ ವಹಿಸ್ಬಿಟ್ಟು ಯಾರು ರೆಸ್ಪಾನ್ಸಿಬಲ್ ಆಗಿದ್ದಾರೆ ಅವರಿಗೆ ಅದನ್ನ ಕೊಟ್ಟು ಆ ಕೆಲಸ ಮಾಡುವಂತ ಕೆಲಸ ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಟೀಮು, ರಿಪೇರಿ ಮಾಡುವ ಟೀಮ್ ಅವರು ಸಾಕಷ್ಟು ಈಗಾಗಲೇ ಏನೋ ದೂರು ಬಂದಿದ್ರು, ನಮ್ಮ ಇಂಜಿನಿಯರ್ಸ್ಗಳು ನಂಬರ್ ಇಲ್ಲ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾರು ರಿಪೇರಿ ಮಾಡ್ತಾರೆ ಆ ನಂಬರ್ಗಳನ್ನ ವೆಬ್ಸೈಟ್ ಅಲ್ಲಿ ಹಾಕಿ ಪಬ್ಲಿಷ್ ಮಾಡುವಂತ ಕೆಲಸ ಈಗಲೇ ಮಾಡ್ಬೇಕಾಗ್ತದೆ. ಯಾರನ್ನ ಅವರು ಇದು ಮಾಡಬೇಕು, ಆ ಕಂಪ್ಲೇಂಟ್ ಬಂದ ಮೇಲೆ ಆ ಕಂಪ್ಲೇಂಟ್ ನ ಯಾವ ರೀತಿಯಲ್ಲಿ ಕ್ರಮ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಸಮೇತ ರೆಕಾರ್ಡ್ ಮಾಡಿಡುವಂತ ಕೆಲಸಗಳನ್ನ ಮಾಡ್ಬೇಕಾಗ್ತದೆ. ಅದನ್ನ ಮಾಡಬೇಕು. ಈಗಾಗಲೇ ನಮ್ಮ ಬ್ಯಾಂಗ್ಳೂರ್ ವಾಟರ್ ಸಪ್ಲೈಯಲ್ಲಿ ನಾವು ಸಾಕಷ್ಟು ಮೀಟಿಂಗ್ ಮಾಡಾಗ ಹೇಳಿದ್ದೀನಿ ಅಂತ ಹೇಳಿದ್ರೆ, ಸೋರಿಕೆ ತಡೆಗಟ್ಟುವ ವಿಚಾರದಲ್ಲಿ ಆಕ್ಷನ್ ತಗೊಂಡ್ಬಿಟ್ರು. ಸೋರಿಕೆ ತಡೆಗಟ್ಟಿದ್ರೆ ಸಾಕಷ್ಟು ನಮಗೆ ನೀರು ಉಳಿತಾಯ ಆಗ್ತದೆ. ಈಗಾಗಲೇ ಸ್ಕ್ವಾಡ್ಗಳನ್ನ ಮಾಡಿದ್ದಾರೆ. ಅದರ ವಿಚಾರದಲ್ಲಿ ಸಮೇತ ನೀವು ಕ್ರಮ
ವಹಿಸುವಂತ ಕೆಲಸ ಮಾಡಬೇಕು. ಯಾರು ಲೋವರ್ ಲೆವೆಲ್ ಆಗಲಿ ಇಂಜಿನಿಯರ್ ಆಗಲಿ ಹೆಚ್ಚಿಗೆ ಸೋರಿಕೆ ಆಗೋ ಪ್ರದೇಶದಲ್ಲಿ ಅವ್ರ ಮೇಲೆ ಆಕ್ಷನ್ ತೆಗೆಯುವಂತ ಕ್ರಮ ಸಮೇತ ನಾವು ಮಾಡಬೇಕಾಗಿದೆ. ಅದೊಂದು ಇದು ಮಾಡಬೇಕಾಗ್ತದೆ. ಮತ್ತೆ ಈ ಪ್ರೆಷರು ಅವರು ಎಲ್ಲ ಇದು ಶಾಸಕರು ಅದೇನೇ ಹೇಳ್ತಾ ಇದ್ದಾರೆ, ಪ್ರೆಷರ್ ಸರಿಯಾಗಿ ಕೊಡ್ತಾ ಇಲ್ಲ. ಪ್ರೆಷರ್ ಯಾಕೆ ಸರಿಯಾಗಿಲ್ಲ ಅಂತ ನೀವು ವಾಟರ್ ರಿಸರ್ವ್ ಅಲ್ಲಿ ಸರಿಯಾಗಿ ನೀವು ಸ್ಟೋರೇಜ್ ಮಾಡದಿದ್ದರೆ ಪ್ರೆಷರ್ ಬರೋದಿಲ್ಲ. ಎಲ್ಲ ಗ್ರಾವಿಟಿ ಲೆವೆಲಲ್ಲೇ ನಮ್ಮ ನೀರು ಸಪ್ಲೈ ಹೆಚ್ಚಿಗೆ ಹೋಗ್ಬೇಕಾಗಿದ್ದರಿಂದ ಆ ಪ್ರೆಷರು ಬರುವಂತ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ಎಲ್ಲ ಸೀನಿಯರ್ ಆಫೀಸರ್ಗಳು ಸಮೇತ ಈಗಾಗಲೇ ತಾವು ಮಾಡಿದಿರ, ಬಟ್ ಬರೀ ಬುಕ್ಕಲ್ಲಿ ಮಾಡಿ ಬಿಟ್ಟರೆ ಸಾಕಾಗೋದಿಲ್ಲ. ಪ್ರತಿಯೊಂದು ಬರುವ ಸಮೇತ ಆಸಕ್ತಿ ವಹಿಸಿ ಜನರಿಗೆ ಸರಿಯಾದ ನೀರು ತಲುಪುವಂತ ಕೆಲಸಗಳನ್ನ ಮಾಡಬೇಕಾಗಿದೆ. ಇನ್ನೊಂದು, ಈಗ ನಾವು ಲಾಂಗ್ ಟರ್ಮ್ ಪ್ಲಾನ್ ನಾನು ಹೇಳಿಕ್ಕೆ ಹೋಗೋದಿಲ್ಲ, ಆದರೂ ಒಂದೆರಡು ಮೂರು ವಿಚಾರ ನಾನು ಹೇಳ್ತೀನಿ. ಈಗ ಸ್ಯೂವೇಜ್ ಟ್ರೀಟ್ಮೆಂಟ್ ಪ್ಲಾನ್ ಸುಮಾರು 80% ಈ ಬರುವ 2017 ನಾವು ಮಾಡುವಂತ, ಮತ್ತೆ 2020 ಸಮೇತ ಸಾಕಷ್ಟು ಸಂಪೂರ್ಣವಾಗಿ, ಬಹುಶಃ ರಾಮಕೃಷ್ಣ ಇದ್ದಾರೆ, ಅವ್ರು ಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ ಅವರಿಗೆ ಎಷ್ಟಾಗಿದೆ ಅಂತ. ಯಾರೋ ಇವರು ನಮ್ಮ ಲಿಂಬಾವಳಿಯವರು ಹೇಳಿದ್ರು, ಇಲ್ಲೆಲ್ಲ ಈ STP ಪ್ಲಾಂಟ್ಗಳು ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ನನ್ಗೆ ಗೊತ್ತಿರೋ ಅದ್ರ ಪ್ರಕಾರ STP ಪ್ಲಾಂಟ್ಗೆಲ್ಲ ಫುಲ್ ಸಿಂಗಲ್ಲಿ ಇವತ್ತು. ಓಕೆ, ಸ್ಟೀಲ್ ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಬನ್ನಿ ಕೇಳೋಣ. ನಾನು ಹೇಳೋದಲ್ರಿ, ಸಿಟಿ ಅವರ ಅಭಿಪ್ರಾಯ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಸ್ಟೀಲ್ ಬ್ರಿಡ್ಜ್ ಮಾಡ್ತಿರೋದು ಯಾರಿಗೆ? ಬೆಂಗಳೂರು ಜನಕ್ಕೆ ಅನುಕೂಲ ಆಗಬೇಕು, ಅಲ್ಲಿ ಟ್ರಾಫಿಕ್ ಈಸ್ ಔಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಮಾಡ್ತಾ ಇದ್ದು. ಬೆಂಗಳೂರಿನ ನಗರದವ್ರು ಬೇಡ ಅಂದ್ರೆ ಯಾಕೆ ಬೇಕು ಅದು? ಅದರಿಂದ ಎಲ್ಲರದ್ದು ಅಭಿಪ್ರಾಯ ಕೇಳಿ ಅಂತ ಹೇಳಿದ್ದೀನಿ. ನೋಡೋಣ, ಅಯ್ಯೋ ನೋಡೋಣ, ನಾನು ಲಾಯರ್. ನಾನು ಹೇಳೋದಲ್ರಿ, ಸಿಟಿ ಅವರ ಅಭಿಪ್ರಾಯ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಸ್ಟೀಲ್ ಬ್ರಿಡ್ಜ್ ಮಾಡ್ತಿರೋದು ಯಾರಿಗೆ? ಬೆಂಗಳೂರು ಜನಕ್ಕೆ ಅನುಕೂಲ ಆಗಬೇಕು, ಅಲ್ಲಿ ಟ್ರಾಫಿಕ್ ಈಸ್ ಔಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಮಾಡ್ತಾ ಇದ್ದು. ಬೆಂಗಳೂರಿನ ನಗರದವ್ರು ಬೇಡ ಅಂದ್ರೆ ಯಾಕೆ ಬೇಕು ಅದು? ಅದರಿಂದ ಎಲ್ಲರದ್ದು ಅಭಿಪ್ರಾಯ ಕೇಳಿ ಅಂತ ಹೇಳಿದ್ದೀನಿ. ನೋಡೋಣ, ಅಯ್ಯೋ ನೋಡೋಣ, ನಾನು. ಓಕೆ, ಸ್ಟೀಲ್ ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ದಾರೆ ಯಡಿಯೂರಪ್ಪನವರು, ಬನ್ನಿ ಕೇಳೋಣ. ಆರೋಪ ಸಾಬೀತಾಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಿದೆ. ಅದಕ್ಕಾಗಿ ಸ್ಟೀಲ್ ಬ್ರಿಡ್ಜ್ ನಿಲ್ಲಿಸಿದ್ದಾರೆ. ಈ ಸ್ಟೀಲ್ ಬ್ರಿಡ್ಜ್ ಯಾಕೆ ನಿಲ್ಲಿಸಿದ್ರೆ? 65 ಕೋಟಿ ಕಿಕ್ ಬ್ಯಾಕ್ ಮತ್ತಿನ್ನೂ ಹೆಚ್ಚು ಹಣವನ್ನು ಪಡೆಯುವಂತಹದ್ದು ಪ್ರಯತ್ನ ನಿಮ್ದೇ ನಡೆದಿತ್ತು. ಜೊತೆಗೆ ಈ ಸ್ಟೀಲ್ ಬ್ರಿಡ್ಜ್ ನೆಪ ತಗೊಂಡು ಆ ಡೈರಿಯಲ್ಲಿರುವಂತಹ ಮಾಹಿತಿ ಸತ್ಯವನ್ನು ಒಪ್ಕೊಳ್ಳೋವರೆಗೂ ಸದನದಲ್ಲಿ ನಾವು ಕೈ ಬಿಡೋದು. ಯಾರನ್ನ ಕನ್ವಿನ್ಸ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಇವ್ರ ಕಾಲದಲ್ಲಿ ಕಿಕ್ ಬ್ಯಾಕ್ ತಗೊಂಡು ಹಣದ ದುರಾಸೆಗೋಸ್ಕರ ಆ ಸುಮಾರು 1300 ಕಟ್ಟುವಾಗ 1856 ಕೋಟಿವರೆಗೂ ಏರಿಸಿರುವಂತಹದ್ದು ಇದಕ್ಕೋಸ್ಕರ. ಸ್ಟೀಲ್ ಬ್ರಿಡ್ಜ್ ಇವತ್ತು ಇಲ್ಲಿ ನಿಂತರೆ ಇದು CBIಗೆ ರೆಫರ್ ಮಾಡಬೇಕು. ಕಂಪನಿಗಳೇನು ಹೇಳಬೇಕು? ಆ ಡೈರಿ ಒಪ್ಕೊಂಡ್ಮೇಲೆ ಅಥವಾ ಆರೋಪ ಒಪ್ಕೊಂಡ್ಮೇಲೆ ಅದನ್ನು ಒಪ್ಕೊಳ್ಳೇಬೇಕಲ್ಲ. ಒಪ್ಕೊಳ್ಳಿ ಮುಖ್ಯಮಂತ್ರಿಗಳು, ಹೌದು ನಮ್ಮ ಮಂತ್ರಿಗಳನ್ನ ಸಂಗ್ರಹ ಮಾಡಿದ್ದೆ, ಅದನ್ನು ಕೇಂದ್ರಕ್ಕೆ ನಾನು ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಮುಗೀತಲ್ಲ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಗಿರೀಶ. ಯಾವಾಗ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನವರ ಮೇಲೆ ಈ ರೀತಿಯಾಗಿ ಆರೋಪಗಳು ಬಂತು, ಆರೋಪ ಬಂದ ಮೇಲೆ ಏನು ಸ್ಟೀಲ್ ಬ್ರಿಡ್ಜ್ ಯೋಜನೆಯ ಬಗ್ಗೆ ಒಂದು ರೀತಿ ಬೇರೆ ತರದಂತಹ ಪ್ರತಿಕ್ರಿಯೆಯನ್ನ ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಅಂದ್ರೆ ಇಷ್ಟು ದಿನ ಅವರು ಈ ತರದ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ, ಯಾವಾಗಲೂ ಕೂಡ ಸ್ಟೀಲ್ ಬ್ರಿಡ್ಜ್ ಅನ್ನ ಸಮರ್ಥನೆ ಮಾಡ್ಕೊಳ್ತಾನೆ ಬಂದಿದ್ರು. ಆದ್ರೆ ಇವತ್ತು ಬೆಂಗಳೂರಿಗೆ ಬೇಕಾದ್ರೆ ಸ್ಟೀಲ್ ಬ್ರಿಡ್ಜ್ ಮಾಡ್ತೀವಿ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ತೀವಿ ಎನ್ನುವಂತಹ ಮಾತುಗಳು. ಅಂದ್ರೆ ಸಡನ್ ಆಗಿ ಈ ತರದ ಬದಲಾವಣೆ ಯಾಕೆ ಅಂತ, ಈ ತರದ ಪ್ರತಿಕ್ರಿಯೆ ಯಾಕೆ ಅಂತ? ಮಾದೇಶ್, ಅಂತಿಮವಾಗಿ ರಾಜ್ಯ ಸರ್ಕಾರ ಮತ್ತೆ ಸಚಿವ ಜಾರ್ಜ್ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸ್ಟೀಲ್ ಬ್ರಿಡ್ಜ್ ಪ್ರಾಜೆಕ್ಟ್ ಅನ್ನ ನಾವು ರದ್ದು ಮಾಡ್ತೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ವೇಳೆ ಈ ವಿಚಾರವಾಗಿ ಸ್ಟೀಲ್ ಬ್ರಿಡ್ಜ್ ನಲ್ಲಿ ಭ್ರಷ್ಟಾಚಾರ ನಡೆದಿದೆ, ಇಲ್ಲಿ ಕಿಕ್ ಬ್ಯಾಕ್ ನಡೆದಿದೆ ಅನ್ನುವಂಥ ಒಂದು ಪ್ರಮುಖವಾದಂತಹ ಆರೋಪವನ್ನು ಯಡಿಯೂರಪ್ಪನವರು ಮಾಡಿದ್ರು. ಕೇವಲ 4 ದಿನಗಳ ಹಿಂದಷ್ಟೇ ಮತ್ತೊಂದು ಹೊಸ ಆರೋಪವನ್ನು ಮಾಡಿದ್ರು. 65 ಕೋಟಿಯನ್ನು ಕಿಕ್ ಬ್ಯಾಕ್ ನಡೆದಿದೆ ಸ್ಟೀಲ್ ಬ್ರಿಡ್ಜ್ ಒಂದು ಯೋಜನೆಯಲ್ಲಿ. ಆ ಕಿಕ್ ಬ್ಯಾಕ್ ಹಣ CM ಕುಟುಂಬದವರಿಗೆ ಹೋಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನ ಯಡಿಯೂರಪ್ಪನವರು ಮಾಡಿದ್ರು. ಆ ಆರೋಪ ವ್ಯಕ್ತ ಆದ 4 ದಿನಗಳಲ್ಲಿ ಆ ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಅನ್ನೋದನ್ನ ಸ್ವತಃ ಯಡಿಯೂರಪ್ಪನವರೇ ತಮ್ಮ ಒಂದು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳ್ತಾ ಇದ್ರು. ಇಲ್ಲಿ ಈ ಒಂದು ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿರೋದು ನಿಜ, ಹೀಗಾಗಿನೇ ಸರ್ಕಾರ ಈ ಯೋಜನೆಯನ್ನ ರದ್ದು ಮಾಡ್ಲಿಕ್ಕೆ ಕೊಟ್ಟಿದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನ ಯಡಿಯೂರಪ್ಪನವರು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಸಚಿವ ಜಾರ್ಜ್ ಅವರು ಹೇಳ್ತಾ ಇರುವಂತದ್ದು, ದಿನ ಬೆಳಗ್ಗೆ ಕೇಳಿ ಆರೋಪಗಳನ್ನ ಕೇಳಿ ನಮಗೆ ಸಾಕಾಗಿದೆ, ಹೀಗಾಗಿ ನಾವು ಈ ಯೋಜನೆಯನ್ನ ರದ್ದು ಮಾಡ್ತಾ ಇದೀವಿ,
ಇದರಲ್ಲಿ ಯಾವುದೇ ನಾವು ಭ್ರಷ್ಟಾಚಾರವನ್ನು ನಡೆಸಿಲ್ಲ ಅನ್ನುವಂಥ ಒಂದು ಮಾತನ್ನ ಸಚಿವ ಜಾರ್ಜ್ ಅವರು ಹೇಳ್ತಾ ಇದ್ರು. ಮಾದೇಶ್, ಓಕೆ, ಅಂದ್ರೆ ಎಷ್ಟು ದಿನ ಅದನ್ನ ಸಮರ್ಥನೆ ಮಾಡ್ಕೊಬರ್ತಾ ಇದ್ರು? ಅಂದ್ರೆ ಯಾವಾಗ ಇವರ ಮೇಲೆ ಆರೋಪ ಬಂತೋ ಅದನ್ನ ಕೈ ಬಿಡುವಂತ ಯೋಚನೆ ಮಾಡಿದ್ದಾರೆ. ಅಂದ್ರೆ ಏನ್ ಸಂದೇಶ ರವಾನೆ ಮಾಡೋದು ಅಂತ ಅಂದ್ರೆ ಜನಕ್ಕೆ ಗೊತ್ತಾಗೋದೇ ಇಲ್ವಾ ಅಂತ ಇಷ್ಟು ದಿನ ಅದನ್ನ ಸಮರ್ಥನೆ ಮಾಡ್ಕೊ ಬಂದ್ರು. ನಾವು ಬೇಡ ಬೇಡ ಅಂದ್ರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಂಡ್ ಬಂದ್ರು. ಆದ್ರೆ ಈಗ ಇವ್ರ ಮೇಲೆ ಆರೋಪ ಬಂದಿದೆ ಅನ್ನೋ ಕಾರಣಕ್ಕೆ ಅದನ್ನ ಬಿಡ್ತಾ ಇದ್ದಾರೆ. ಅಂದ್ರೆ ಆರೋಪ ಮುಕ್ತರಾಗ್ಬಿಡ್ತಾರ ಇದನ್ನ ಬಿಟ್ಟಿದ ತಕ್ಷಣ ಅಂತ ಇವರು? ಮಾದೇಶ್, ಯೋಜನೆಯನ್ನ ಕೈ ಬಿಟ್ಟ ತಕ್ಷಣ ಆರೋಪ ಮುಕ್ತರಾಗ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಬಹಳ ಗಂಭೀರ ಆರೋಪ ವ್ಯಕ್ತ ಆಗಿರುವಂತದ್ದು 65 ಕೋಟಿ ಕಿಕ್ ಬ್ಯಾಕ್ ನಡೆದಿದೆ ಸ್ಟೀಲ್ ಬ್ರಿಡ್ಜ್ ಯೋಜನೆಯಲ್ಲಿ ಅನ್ನುವಂಥದ್ದು. ಅದು ಸಾಬೀತಾಗೋದು ತನಿಖೆಯಿಂದ ಮಾತ್ರ ಸಾಧ್ಯ. ಈಗಲೇ ನಾವು ಅದು ಹೌದು ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಇದು ಕೇವಲ ಗೋವಿಂದ ರಾಜ್ ಅವರ ಡೈರಿಯಲ್ಲಿ ವಿಷಯ ಎಂಟ್ರಿ ಆಗಿರುವಂಥದ್ದು. ಕಿಕ್ ಬ್ಯಾಕ್ 65 ಕೋಟಿ ಹಣ ತೆಗೆದುಕೊಂಡಿದ್ದಾರೆ ಸ್ಟೀಲ್ ಬ್ರಿಡ್ಜ್ ಯೋಜನೆಯಲ್ಲಿ ಅನ್ನೋದು ಡೈರಿಯಲ್ಲಿ ಎಂಟ್ರಿ ಆಗಿರುವಂಥದ್ದು. ಸೊ ಇದು ಸಾಬೀತಾಗಬೇಕು ಅಂದ್ರೆ ಒಂದು ಬಹಳ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು. ಅದನ್ನ ಈಗಾಗಲೇ ಯಡಿಯೂರಪ್ಪನವರು ಆಗ್ರಹ ಮಾಡಿದ್ರು. ಏನಂದ್ರೆ ಸಿಬಿಐ ತನಿಖೆ ಆಗಲಿ, ಈ ಬಗ್ಗೆ ಸಿದ್ದರಾಮಯ್ಯ ಅವರು ಸಿಬಿಐ ತನಿಖೆಗೆ ವಹಿಸ್ಲಿ. ಅವರು ಇದರಲ್ಲಿ ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡಿಲ್ಲ, ಅವರು ಪ್ರಾಮಾಣಿಕರಾಗಿದ್ದಾರೆ ಅಂದ್ರೆ ಅವರು ಸಿಬಿಐ ತನಿಖೆಗೆ ವಹಿಸ್ಲಿ ಅನ್ನುವಂಥ ಒಂದು ಆಗ್ರಹವನ್ನ ಯಡಿಯೂರಪ್ಪನವರು ಮಾಡಿರುವಂಥದ್ದು. ಮತ್ತೆ ಯೋಜನೆ ರದ್ದು ಮಾಡಿದ ತಕ್ಷಣ ಆರೋಪದಿಂದ ಅವರು ದೂರ ಸರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದನ್ನ ಬಿಜೆಪಿ ಬಿಡೋದಿಲ್ಲ, ಈ ಒಂದು ಹೋರಾಟವನ್ನ ಮಾಡುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ BSY ಕೊಟ್ಟಿದ್ದಾರೆ. ಇನ್ನೇನು ಮಾರ್ಚ್ 15ಕ್ಕೆ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಆ ಅಧಿವೇಶನದಲ್ಲಿ ಕೂಡ ಎರಡೂ ಸದನಗಳಲ್ಲಿ ಬಿಜೆಪಿ ಹೋರಾಟವನ್ನು ನಡೆಸುತ್ತೆ ಅನ್ನುವಂಥ ಒಂದು ಮಾತನ್ನ BSY ಅವರು ಹೇಳಿದ್ದಾರೆ. ಮಾದೇಶ್, ಓಕೆ, ಅಂದ್ರೆ ಈಗ ಗಿರೀಶ್ ಅಧಿಕೃತವಾಗಿ ಘೋಷಣೆ ಮಾಡ್ಬಿಟ್ಟಿದಾರ ಅಂತಂದ್ರೆ ಸ್ಟೀಲ್ ಬ್ರಿಡ್ಜ್ ನಾವು ಮಾಡಲ್ಲ, ಅದು ಕ್ಯಾನ್ಸಲ್ ಮಾಡಿದೀವಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇಲ್ಲ CM ಸಿದ್ದರಾಮಯ್ಯನವರು ಕೂಡ ಮಾತನಾಡ್ತಾ ಇದ್ರು. ಅಂದ್ರೆ ಅಭಿಪ್ರಾಯ ಸಂಗ್ರಹಕ್ಕೆ ಹೇಳಿದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅಂದ್ರೆ ಇನ್ನೂ ಕೂಡ ಅಭಿಪ್ರಾಯ ಸಂಗ್ರಹಿಸ್ತಾರ, ಇನ್ನೂ ಯೋಚನೆಯನ್ನ ಅದನ್ನ ಇಟ್ಕೊಂಡಿರ್ತಾರ ಏನು ಅಂತ? ಅಂದ್ರೆ ಒಟ್ಟಾರೆ ಯಾವ ತರದ ಡಿಸಿಷನ್ ಬಂದಿದ್ದಾರೆ, ಇವತ್ತೇ ಫೈನಲ್ ಮಾಡ್ತಾರಾ ಏನು ಅಂತದು? ಮಾದೇಶ್, ಈಗ ಸಚಿವ ಜಾರ್ಜ್ ಅವರು ಹೇಳಿರೋ ಪ್ರಕಾರ ಈ ಯೋಜನೆಯನ್ನ ರದ್ದುಪಡಿಸ್ತೀವಿ ಅನ್ನುವಂಥ ಒಂದು ಅವರು ನಿರ್ಣಯವನ್ನ ತೆಗೆದುಕೊಂಡಾಗಿದೆ. ಸಿದ್ದರಾಮಯ್ಯ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಸಿದ್ದರಾಮಯ್ಯ ಅವರು ಕೂಡ ಕನ್ವಿನ್ಸ್ ಆಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಆದರೆ ಸಿದ್ದರಾಮಯ್ಯ ಅವರು ಬಹಿರಂಗ ಹೇಳಿಕೆ ಕೊಡುವಾಗ ನಾವೊಂದಿಷ್ಟು ಜನಾಭಿಪ್ರಾಯವನ್ನ ಸಂಗ್ರಹಿಸ್ತೀವಿ ಅನ್ನುವಂಥ ಒಂದು ಸಮರ್ಥನೆಯನ್ನ ಕೊಟ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಮೊದಲಿಂದ ಜನ ಅಭಿಪ್ರಾಯ ಹೇಗಿತ್ತು ಅನ್ನೋ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತು. ಸಾಕಷ್ಟು ಜನ ಈ ಬ್ರಿಡ್ಜ್ ಅನ್ನ ವಿರೋಧಿಸಿದ್ರು, ಬೆಂಗಳೂರಿನ ಜನ ಕೂಡ ವಿರೋಧಿಸಿದ್ರು. ಇದು ತುಂಬಾ ಕಾಸ್ಟ್ ಆಗುತ್ತೆ, ಅಂದ್ರೆ ತುಂಬಾ ವೆಚ್ಚದ ಯೋಜನೆ, ಇಷ್ಟೊಂದು ವೆಚ್ಚದಲ್ಲಿ ಈ ಯೋಜನೆ ಬೇಕಾ, 1700 ಕೋಟಿ ಚಿಲ್ಲರೆಯಷ್ಟು ಏನೋ ಒಂದು ಯೋಜನೆ ಇದೆ, ಇಷ್ಟೊಂದು ಮೊತ್ತದ ವೆಚ್ಚದ ಯೋಜನೆ ಬೇಕಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಜನರು ಕೇಳಿದ್ರು. ಹೀಗಾಗಿ ಜನಾಭಿಪ್ರಾಯ ಈ ಬ್ರಿಡ್ಜ್ ವಿರುದ್ಧವೇ ಇತ್ತು. ಈಗ ಮತ್ತೆ ಜನಾಭಿಪ್ರಾಯ ಸಂಗ್ರಹಿಸ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರೋದು ಎಲ್ಲ ಒಂದ್ ಕಡೆ ಅವರು ಏನು ಈ ಒಂದು ಯೋಜನೆಯನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರು, ಅದನ್ನು ನಿಧಾನವಾಗಿ ಅದರಿಂದ ಹಿಂದೆ ಸರ್ಕೊಳ್ಳುವಂತ ಒಂದು ಜಾಣತನದ ಹೇಳಿಕೆ ಅದು ಅಂತ ಹೇಳ್ಬೋದು ಅಷ್ಟೇ. ಆದ್ರೆ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕಾಗಿರುವಂತದ್ದು, ಯಾವಾಗ ಆರೋಪಗಳು ಜಾಸ್ತಿ ಆಗ್ತಾ ಹೋಯ್ತು ಈ ಬ್ರಿಡ್ಜ್ ವಿಚಾರದಲ್ಲಿ, ಆಗ ಸರ್ಕಾರ ಇದನ್ನ ರದ್ದು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಮಾದೇಶ್, ಸಿದ್ದರಾಮಯ್ಯ ಅವರು ಈಗಾಗಲೇ ನಿರ್ಣಯವನ್ನ ತೆಗೆದುಕೊಂಡಾಗಿದೆ ಇದನ್ನ ರದ್ದು ಮಾಡಬೇಕು ಅಂತ. ರದ್ದು ಮಾಡಿದ ತಕ್ಷಣ ಅವ್ರ ಮೇಲೆ ಇರುವಂತಹ ಆರೋಪಗಳು ಹೋಗೋದಿಲ್ಲ. ಯಾಕಂದ್ರೆ ಈ ಒಂದು ಯೋಜನೆ DPR ಆಗಿತ್ತು, ಜೊತೆಗೆ ಟೆಂಡರ್ ಕೂಡ ಕರೆಯಲಾಗಿತ್ತು. ಎಲ್ಲ ಒಂದು ಹಂತಕ್ಕೆ ಆಗಿ ಆ ನಂತರ ಇದನ್ನ ರದ್ದು ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಸರ್ಕಾರ. ಮಾದೇಶ್, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆಗಾಗ್ಗೆ ಪದೇ ಪದೇ ಪ್ರಸ್ತಾಪವಾಗಿ ಹಾಗೆ ಮತ್ತೆ ಒಂಥರ ತಣ್ಣಗೆ ಆಗಿ ಹೋಗುವಂತಹ ಡಬ್ಬಿಂಗ್ ವಿರೋಧಿ ಅಥವಾ ಪರದ ಘೋಷಣೆಗಳು ಮತ್ತೆ ಮೊಳಗುತ್ತಾ ಇವೆ. ಯಾವುದೇ ಕಾರಣಕ್ಕೂ ಡಬ್ಬಿಂಗ್ ಚಿತ್ರ ಬಿಡುಗಡೆ ಮಾಡಲು ಬಿಡಲ್ಲ. ಒಂದು ವೇಳೆ ಡಬ್ಬಿಂಗ್ ಚಿತ್ರವನ್ನು ಬಿಡುಗಡೆ ಮಾಡಿದರೆ ಆ ಥಿಯೇಟರ್ಗೆ ಬೆಂಕಿ ಹಾಕ್ತೀನಿ ಅಂತ ನಟ ಜಗ್ಗೇಶ್ ಹೇಳಿದ್ದಾರೆ. ಬಹುಭಾಷಾ ನಟ ಕಿಚ್ಚ ಸುದೀಪ್ಗೆ ಪ್ರತಿಷ್ಠಿತ ಆಂಧ್ರ ಪ್ರದೇಶ ಸರ್ಕಾರ ನೀಡುವ ರಾಜ್ಯ ಪ್ರಶಸ್ತಿ ನಂದಿ ಅವಾರ್ಡ್ ಸಿಕ್ಕಿದೆ.